ಇರಾನ್ಗೆ ಮತ್ತೊಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಟ್ರಂಪ್. ಹಾಗಾದ್ರೆ ಏನು ಸಮಯ ಮೀರ್ತಾ ಇದೆ, ಸಂಧಾನಕ್ಕೆ ಬನ್ನಿ ಅನ್ನುವಂತ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಟ್ರಂಪ್ ಹೇಳಿಕೆ ಬಂದಲ್ಲೇ ಟೆಹರಾನ್ನಲ್ಲಿ ಸ್ಫೋಟದ ಶಬ್ದ ಒಂದು ಕಡೆ ಆದ್ರೆ ಕದನ ವಿರಾಮ ಘೋಷಣೆ ಬಳಿಕ ಮೊದಲ ಬಾರಿಗೆ ಸ್ಫೋಟಗೊಳ್ತಾ ಇದೆ. ಟೆಹರಾನ್ನ ಆಕಾಶದಲ್ಲಿ ಮಿಸೈಲ್ ಸ್ಫೋಟದ ದೃಶ್ಯ ಭಯಾನಕವಾಗಿರುವಂತದ್ದು. ಈಗಾಗಲೇ ಅಮೆರಿಕ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಮೇಲಿಂದ ಮೇಲೆ ವಾರ್ನಿಂಗ್ ಕೊಡ್ತಾನೆ ಬರ್ತಿದ್ದಾರೆ. ಇದಕ್ಕೆ ಇರಾನ್ ಮಣಿಯುವಂತಹ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ಒಂದು ಕಡೆ ಹಾರ್ಮುಜ್ ಜಲಸಂಧಿ ಏನಿದೆ ಅದನ್ನ ತೆರವುಗೊಳಿಸಿ ಓಪನ್ ಮಾಡಿ ಸುಸೂತ್ರವಾಗಿ ಹಡಗುಗಳು ಓಡಾಡೋದಕ್ಕೆ ಅನುವು ಮಾಡಿಕೊಡಿ, ಪರಮಾಣು ತಯಾರಿ ಸ್ಥಗಿತಗೊಳಿಸಿ, ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇರಾನ್ ಇದು ಯಾವುದಕ್ಕೂ ಕೂಡ ಐ ಡೋಂಟ್ ಕೇರ್ ಅನ್ನುವಂತ ರೀತಿಯಾಗಿ ವರ್ತಿಸ್ತಾ ಇದೆ. ಒಂದ್ ವೇಳೆ ಏನಾದ್ರೂ ಆ ಒಪ್ಪಂದಕ್ಕೆ ಒಪ್ಕೊಂಡ್ರೆ ಇರಾನ್ ಅವರು ಖಂಡಿತವಾಗ್ಲೂ ಯುದ್ಧ ನಿಲ್ಲಿಸ್ತೀನಿ ಅನ್ನುವಂತಹ ಒಂದು ಮಾತಿದೆ. ಸೊ ಹಾಗಾಗಿ ಅವರು ಓಪನ್ ಮಾಡಲ್ಲ, ಆ ಪರಮಾಣು ತಯಾರಿಯನ್ನ ಸ್ಥಗಿತಗೊಳಿಸಲ್ಲ. ಅವರು ಕೂಡ ಹಠವನ್ನ ಸಾಧಿಸ್ತಿದ್ದಾರೆ. ನಿರಂತರವಾಗಿ ವಾದವನ್ನ ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಹಾರ್ಮುಜ್ ಜಲಸಂಧಿಯಲ್ಲಿ ಭಯಾನಕವಾಗಿ ದಾಳಿಯನ್ನ ಮಾಡಲಾಗ್ತಾ ಇದೆ. ಕೆಲವೊಂದಿಷ್ಟು ಭಾರತದ ಹಡಗುಗಳನ್ನ ಕೂಡ ಇರಾನ್ನವರು ತಮ್ಮ ವಶಕ್ಕೆ ಪಡೆದುಕೊಂಡ್ರು. ಇದರಿಂದ ನಮ್ಮ ಭಾರತದಲ್ಲಿ ಎಷ್ಟರ ಮಟ್ಟಿಗೆ ತೊಂದರೆ ಆಗ್ತಾ ಇದೆ. ಟೆಹರಾನ್ ಆಕಾಶದಲ್ಲಿ ಈಗ ಮಿಸೈಲ್ಗಳ ಸುರಿಮಳೆ, ವೈಮಾನಿಕ ದಾಳಿಯನ್ನು ನಡೆಸಲಾಗ್ತಾ ಇದೆ. ಹಾರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ಮುಚ್ಚಿದ್ದೇವೆ. ಇರಾನ್ ವಿರುದ್ಧ ಅಮೆರಿಕ ಅಧ್ಯಕ್ಷ ಟ್ರಂಪ್ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹಾರ್ಮುಜ್ ಜಲಸಂಧಿ ನಮ್ಮ ನಿಯಂತ್ರಣದಲ್ಲಿದೆ, ಇರಾನ್ ಜಲಸಂಧಿ ತೆರೆಯೋದಕ್ಕೆ ಒಪ್ತೀವಿ ಅಂತ ಹೇಳಿದ್ರಲ್ಲ, ಯಾಕೆ ಒಪ್ತಾ ಇಲ್ಲ? ಹಾರ್ಮುಜ್ನಲ್ಲಿ ಇರಾನ್ ಪಡೆ ಬಂದೂಕು ಹಿಡಿದು ಓಡಾಡ್ತಾ ಇದೆ. ನಾವು ಅವರನ್ನ ನೋಡಿದ್ರೆ ಹಿಡಿದು ಹೊರಗೆ ಹಾಕ್ತೇವೆ. ನೌಕಾಪಡೆ, ಏರ್ಫೋರ್ಸ್, ಏರ್ಕ್ರಾಫ್ಟ್ ಸಂಪೂರ್ಣವಾಗಿ ನಾಶವಾಗ್ಬಿಟ್ಟಿದೆ. ಇರಾನ್ ಅವರ ನಾಯಕತ್ವವನ್ನೇ ಕಳೆದುಕೊಂಡು ಬಿಟ್ಟಿದ್ದಾರೆ. ಇರಾನ್ ಪರಮಾಣು ಬಾಂಬ್ ಹೊಂದಲು ಆಗಲ್ಲ. ಇರಾನ್ ವಿರುದ್ಧ ಅಮೆರಿಕ ಅಧ್ಯಕ್ಷ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನೋಡಿ, ಈಗಾಗಲೇ ಇರಾನ್ನ ನೌಕಾಪಡೆ ಆಗಿರ್ಬೋದು, ಏರ್ ಫೋರ್ಸ್ ಆಗಿರ್ಬೋದು, ಏರ್ಕ್ರಾಫ್ಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಹಾನಿ ಆಗ್ಬಿಟ್ಟಿದೆ. ಯಾಕಂತಂದ್ರೆ ಅಲ್ಲಿ ಇರಾನ್ ಅವರ ನಾಯಕತ್ವ ಏನಿದೆ, ತಮ್ಮ ನಾಯಕತ್ವವನ್ನೇ ಅವರು ಕಳೆದುಕೊಂಡು ಬಿಟ್ಟಿದ್ದಾರೆ. ಪರಮಾಣು ಬಾಂಬ್ ಹೊಂದೋದಕ್ಕಾಗ್ತಾ ಇಲ್ಲ. ಈ ರೀತಿಯಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಅಲ್ಲಿ ನಾಯಕತ್ವವೇ ಇಲ್ಲ ಅಂತಂದ್ರೆ ಹೇಗೆ ರೂಲಿಂಗ್ ಮಾಡಕ್ಕಾಗತ್ತೆ? ಲೆಬನಾನ್ ಇಸ್ರೇಲ್ ನಡುವೆ ಕದನ ವಿರಾಮ ವಿಸ್ತರಣೆ. ಮತ್ತೆ 3 ವಾರಗಳ ಕಾಲ ಕದನ ವಿರಾಮವನ್ನ ವಿಸ್ತರಣೆ ಮಾಡಲಾಗಿದೆ. ಶ್ವೇತಭವನಕ್ಕೆ ಭೇಟಿ ನೀಡಿದಂತಹ ಲೆಬನಾನ್ನ ರಾಯಭಾರಿಗಳು, ಡೊನಾಲ್ಡ್ ಟ್ರಂಪ್ ಜೊತೆ ಲೆಬನಾನ್ ರಾಯಭಾರಿಗಳ ಚರ್ಚೆಯಾಗಿದೆ. ಲೆಬನಾನ್ ರಾಯಭಾರಿಗಳ ಭೇಟಿ ಬೆನ್ನಲ್ಲೇ ಟ್ರಂಪ್ ಘೋಷಣೆ ಕೊಟ್ಟಿದ್ದಾರೆ. ನೋಡಿ, ಇಸ್ರೇಲ್ ನಿರಂತರವಾಗಿ ಲೆಬನಾನ್ನ ಬೈರೂತ್ ನಗರದ ಮೇಲೆ ವೈಮಾನಿಕ ದಾಳಿಯನ್ನ ಮಾಡುತ್ತಿದ್ರು. ನಿರಂತರವಾಗಿ ಅವರು ದಾಳಿ ಮಾಡೋದು, ಇವರು ಪ್ರತಿ ದಾಳಿ ಮಾಡೋದು, ಬರೀ ಇದೇ ಆಗಿ ಹೋಗ್ಬಿಟ್ಟಿತ್ತು. ಈಗ ಲೆಬನಾನ್ ಇಸ್ರೇಲ್ ನಡುವೆ ಕದನ ವಿರಾಮವನ್ನು ವಿಸ್ತರಣೆ ಮಾಡಿದ್ದಾರೆ. ಬರೋಬ್ಬರಿ 3 ವಾರಗಳ ಕಾಲ ದಾಳಿಯನ್ನ ಮಾಡಬೇಡಿ, ಸ್ಟಾಪ್ ಮಾಡಿ, ಒಂದು ಮಾತುಕತೆಗೆ ಬರೋಣ ಅಂತ ಹೇಳಿ. ಯಾಕಂತಂದ್ರೆ ಲೆಬನಾನ್ನ ರಾಯಭಾರಿಗಳು ಶ್ವೇತಭವನಕ್ಕೆ ಭೇಟಿ ಕೊಟ್ಟಿದ್ರಂತೆ, ಕೆಲವೊಂದಿಷ್ಟು ಚರ್ಚೆ ಮಾಡಿದ್ದಾರೆ. ಮಹತ್ವದ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ದೊಡ್ಡ ದೊಡ್ಡ ಕಟ್ಟಡಗಳನ್ನೇ ಗುರಿಯಾಗಿಸಿಕೊಂಡು ಇಸ್ರೇಲ್ ನಿರಂತರವಾಗಿ ದಾಳಿ ಮಾಡಿತು. ಸಾಕಷ್ಟು ಸಾವು ನೋವು ಸಂಭವಿಸಿದ್ವು. ಇದರಿಂದ ಸಾಕಷ್ಟು ಹಾನಿಗೆ ಒಳಗಾಗಿತ್ತು ಇರಾನ್. ಸೊ ಅದರ ಬೆನ್ನಲ್ಲೇ ಈಗ ಶ್ವೇತಭವನಕ್ಕೆ ಲೆಬನಾನ್ನ ರಾಯಭಾರಿಗಳು ಹೋಗಿ ಭೇಟಿ ಮಾಡಿದ್ದಾರೆ. ಇದೇ ರೀತಿಯಾಗಿ ಯುದ್ಧ ಮುಂದುವರೆದು ಬಿಟ್ರೆ ಮತ್ತಷ್ಟು ಹಾನಿ ಆಗುತ್ತೆ.
ಈಗಾಗಿರೋದೇ ನಮಗೆ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ. ಈಗ ಮತ್ತೆ ಅದೇ ರೀತಿಯ ಯುದ್ಧ ಮುಂದುವರೆದು ಬಿಟ್ರೆ ಸಾಕಷ್ಟು ತೊಂದರೆ ಆಗುತ್ತೆ, ತೊಂದರೆಯನ್ನು ಅನುಭವಿಸುವಂತಹ ಪರಿಸ್ಥಿತಿ. ಇಸ್ರೇಲ್ ನಿರಂತರವಾಗಿ ಅದು ಬೃಹತ್ತಾಕಾರದ ಕಟ್ಟಡಗಳನ್ನೇ ಗುರಿಯಾಗಿಸಿಕೊಂಡು ಟಾರ್ಗೆಟ್ ಮಾಡಿ ವೈಮಾನಿಕ ದಾಳಿಯನ್ನು ಮುಂದುವರಿಸಿಬಿಟ್ಟಿದ್ದಾರೆ. ಹತ್ತತ್ರ ಈಗಾಗಲೇ 55 ದಿನಗಳಾಯಿತು ಯುದ್ಧ ಆರಂಭ ಆಗಿ, ಇನ್ನುವರೆಗೂ ಕೂಡ ನಿಲ್ಲುವಂತಹ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ಅವರು ಸಭೆ ಮಾಡ್ತಾರೆ, ಈ ಕಡೆ ಇರಾನ್ ಅವರು ಒಂದು ಸಭೆ ಮಾಡ್ತಾರೆ, ಎಲ್ಲ ಒಂದು ಕಡೆ ಈ ಸಭೆ ಮಾಡಿ ಆ ಒಂದು ಸಭೆ ಸಕ್ಸಸ್ ಆಗತ್ತೆ ಅನ್ನುವಷ್ಟರಲ್ಲಿ ಮತ್ತೆ ಅದೇ ರಾಗ ಅದೇ ಹಾಡು.